ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನವಿ ಆ್ಯಪ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡೋದಂತ ತಿಳಿಸ್ತೇನೆ. ಸ್ನೇಹಿತರೆ, ನೀವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮೊಂದು ಹಣವನ್ನು ಉಳಿತಾಯ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ನೀವು ಪ್ರಾಫಿಟನ್ನು ಕೂಡ ಪಡಿಬೋದು. ಪ್ರತಿ ತಿಂಗಳು ನೀವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಒಂದು ಹಣಕ್ಕೆ ನೀವು ಲಾಭನೂ ಕೂಡ ಪಡಿಬೋದು. ಸೊ ಯಾವ ರೀತಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನವಿ ಅಪ್ಲಿಕೇಶನ್ನ ಓಪನ್ ಮಾಡಿ. ಈಗಾಗಲೇ ನಾನು ನವಿ ಆ್ಯಪಲ್ಲಿ ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಬೇಕಿದ್ರೆ ನೀವು ಆ ವಿಡಿಯೋನ ನೋಡಿ ನೀವು ಕೂಡ ಗೋಲ್ಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಇವತ್ತು ನಾನೀಗ ಡೈರೆಕ್ಟಾಗಿ ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ತೇನೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ, ಈ ಒಂದು ಮ್ಯೂಚುವಲ್ ಫಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಎಲ್ಲ ರೀತಿಯ ಮ್ಯೂಚುವಲ್ ಫಂಡ್ ನಿಮಗೆ ನೋಡೋಕೆ ಸಿಗುತ್ತೆ. ಇಲ್ಲಿ ಇಂಡೆಕ್ಸ್ ಇರುತ್ತೆ, ಹಾಗೆಯೇ ಮಲ್ಟಿ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್, ಈ ರೀತಿ 3 ಕ್ಯಾಟಗರೀಸ್ ಇರುತ್ತೆ. ನೀವು ಇಲ್ಲಿ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸ್ನೇಹಿತರೆ, ಈಗ ನಾನು ಎಕ್ಸಾಂಪಲ್ಗೆ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಲೈವ್ ಆಗಿ ಇನ್ವೆಸ್ಟ್ ಅನ್ನು ಮಾಡಿ ತೋರಿಸ್ತೇನೆ. ಸೊ ಈಗ ನಾನು ಇಲ್ಲಿ ಮೊದಲನೇದಾಗಿ ಒಂದು ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಸ್ನೇಹಿತರೆ, ಈಗ ನಾನು ಇಲ್ಲಿ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಈ ಒಂದು ಮ್ಯೂಚುವಲ್ ಫಂಡ್ ಅನ್ನು ಓಪನ್ ಮಾಡಿದ್ದೇನೆ. ಈ ಒಂದು ಮ್ಯೂಚುವಲ್ ಫಂಡ್ 3 ವರ್ಷದಲ್ಲಿ 13% ರಿಟರ್ನ್ ಕೊಟ್ಟಿದೆ. 6 ತಿಂಗಳಲ್ಲಿ ಯಾವುದೇ ರಿಟರ್ನ್ ಕೊಟ್ಟಿಲ್ಲ. -6.56% ಲಾಸ್ ಅನ್ನು ಕೊಟ್ಟಿದೆ ಇಲ್ಲಿ. ಹಾಗೆ 1 ವರ್ಷಕ್ಕೆ 0.14% ರಿಟರ್ನ್ ಕೊಟ್ಟಿದೆ. ಇನ್ನು 3 ವರ್ಷಕ್ಕೆ 21.66% ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸಿಮಮ್ ಅಂದರೆ 5 ವರ್ಷಕ್ಕೆ 15.07% ರಿಟರ್ನ್ ಕೊಟ್ಟಿದೆ. ಸೊ ಇಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂದರೆ ಫಂಡ್ ರಿವ್ಯೂವಲ್ಲಿ ನಿಮ್ಮ ಒಂದು ನೀವು ಸೆಲೆಕ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡಿನ ಫಂಡ್ ಸೈಜನ್ನು ನೀವು ಚೆಕ್ ಮಾಡ್ಬೋದು. ಸೊ ನಾನೀಗ ಸೆಲೆಕ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡಿನ ಫಂಡ್ ಸೈಜು 868 ಕೋಟಿ ಇದೆ, ನೋಡ್ತಾ ಇರ್ಬೋದು. ಹಾಗೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ ₹100 ಇನ್ವೆಸ್ಟನ್ನು ಮಾಡಲೇಬೇಕು. ₹50 ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಮಿನಿಮಮ್ ₹100 ನೀವು ಎಷ್ಟು ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದು. ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಫಂಡ್ ಹೋಲ್ಡಿಂಗ್ಸಲ್ಲಿ ಯಾವೆಲ್ಲ ಕಂಪನಿಗಳು ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಹೋಲ್ಡಿಂಗ್ ಮಾಡಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಫಂಡ್ ಮ್ಯಾನೇಜರ್ ಕೂಡ ಇರ್ತಾರೆ. ಇಲ್ಲಿ ಅವರ ಹೆಸರು ಹಾಗೆಯೇ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಒನ್ ಟೈಮ್ ಇನ್ವೆಸ್ಟನ್ನು ಮಾಡ್ಬೋದು ಅಥವಾ ಮಂತ್ಲಿ SIPನೂ ಕೂಡ ಮಾಡ್ಕೋಬೋದು. ಒನ್ ಟೈಮ್ ಅಂದರೆ ಇಲ್ಲಿ 3 ತಿಂಗಳಿಗೆ, ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಮ್ಯೂಚುವಲ್ ಫಂಡಿಗೆ 3 ತಿಂಗಳಿಗೆ ಒನ್ ಟೈಮಲ್ಲಿ ₹10,000 ಇನ್ವೆಸ್ಟನ್ನು ಮಾಡಿದ್ರೆ ನನಗೆ ಲಾಸ್ಟ್ 3 ತಿಂಗಳಾದಮೇಲೆ ₹11,303 ಸಿಗುತ್ತೆ. ಅಂದರೆ ₹1,303 ಪ್ರಾಫಿಟ್ ಇಲ್ಲಿ ನನಗೆ ಸಿಗುತ್ತೆ. ಸೊ ಈಗ ನಾನು ಡೈರೆಕ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ತೇನೆ. ಇಲ್ಲಿ ಇನ್ವೆಸ್ಟ್ ನೌ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ SIP ಹಾಗೆ ಒನ್ ಟೈಮ್ ಅಂತ ಬರುತ್ತೆ. ನೀವು ಒನ್ ಟೈಮ್ ಕೂಡ ಇನ್ವೆಸ್ಟನ್ನು ಮಾಡ್ಕೋಬೋದು. ಮೊದಲಿಗೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ನಿಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಈಗ ನಾನು ಒನ್ ಟೈಮ್ಗೆ ₹500 ಇನ್ವೆಸ್ಟನ್ನು ಮಾಡಿದ್ರೆ, ಅಂದರೆ 3 ವರ್ಷಕ್ಕೆ ₹500 ಇನ್ವೆಸ್ಟ್ ಮಾಡಿದ್ರೆ ನನಗೆ ಇಲ್ಲಿ ಟೋಟಲ್ ಲಾಸ್ಟಲ್ಲಿ ₹900 ಸಿಗುತ್ತೆ. ಅಂದರೆ ₹400 ಲಾಭ ಸಿಗುತ್ತೆ. ಇದು 3 ವರ್ಷ ನಾನಿಲ್ಲಿ ಕಾಯಬೇಕು. ಇಲ್ಲಿ ನೀವು ಎಷ್ಟು ಬೇಕಾದರೂ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. ಈಗ ನಾನು ₹50,000 ಇನ್ವೆಸ್ಟ್ ಮಾಡಿದರೆ 3 ವರ್ಷ ನಾನಿಲ್ಲಿ ₹50,000 ಇನ್ವೆಸ್ಟ್ ಮಾಡಿದರೆ ನನಗೆ ಲಾಸ್ಟಲ್ಲಿ ₹90,400 ಸಿಗುತ್ತೆ. ಅಂದರೆ ₹40,400 ನನಗೆ ಲಾಭ ಸಿಗುತ್ತೆ 3 ವರ್ಷ ಆದಮೇಲೆ. ಸೊ ಇವತ್ತು ನಾನು SIP ಮೂಲಕ ಇನ್ವೆಸ್ಟನ್ನು ಮಾಡ್ತಾ ಇರೋದು. ಅಂದರೆ ಮಂತ್ಲಿ SIP ಮೂಲಕ ಇನ್ವೆಸ್ಟನ್ನು ಮಾಡ್ತೇನೆ. ಅಂದರೆ ಪ್ರತಿ ತಿಂಗಳು ₹100 ಇನ್ವೆಸ್ಟ್ ಮಾಡ್ತೀನಿ ನಾನಿಲ್ಲಿಗ. ಸೊ ಮಂತ್ಲಿಯಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ ₹100 ಅಂತ ಸೆಟ್ ಮಾಡಿದ್ದೇನೆ. ನೀವು ಎಷ್ಟು ಬೇಕಾದರೂ ಅಮೌಂಟನ್ನು ಸೆಟ್ ಮಾಡ್ಬೋದು. ಸೊ ₹100 ಇನ್ವೆಸ್ಟನ್ನು ಮಾಡಿದರೆ 3 ವರ್ಷಕ್ಕೆ ನನಗೆ ಟೋಟಲ್ ಲಾಸ್ಟಲ್ಲಿ ₹4,848 ಲಾಭ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. 3 ವರ್ಷಕ್ಕೆ ₹4,848 ನನಗೆ ಸಿಗುತ್ತೆ. ನೀವು ಇಲ್ಲಿ ₹100ಗಿಂತ ಎಷ್ಟು ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದು. ₹500 ಮಾಡ್ಬೋದು ಅಥವಾ ₹1,000 ಇನ್ವೆಸ್ಟನ್ನು ಮಾಡ್ಬೋದು. ನಿಮಗೆ ಬೇಕಾದಷ್ಟು ಅಮೌಂಟನ್ನು ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಆನಂತರ ಇಲ್ಲಿ SIP ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಮಂತ್ಲಿ, ವೀಕ್ಲಿ, ಡೈಲಿ ಅಂತ ಇರುತ್ತೆ. ನಿಮಗೆ ಬೇಕಾದದನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನಿಲ್ಲಿ ಮಂತ್ಲಿನ ಸೆಲೆಕ್ಟ್ ಮಾಡ್ಕೋತೇನೆ. ನೀವು ವೀಕ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು. ವೀಕ್ಲಿ ಅಂದರೆ ತಿಂಗಳಿಗೆ 4 ಸಲ ನೀವು ಇಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಪ್ರತಿ ತಿಂಗಳು. ಇಲ್ಲಿ ಆಟೋಪೇ ಆಗ್ತಾ ಇರುತ್ತೆ. ಸೊ ವೀಕ್ಲಿಯಲ್ಲಿ. ಮಂತ್ಲಿ ಅಂದರೆ ತಿಂಗಳಿಗೆ 1 ಸಲ ಅಮೌಂಟನ್ನು ಪೇ ಮಾಡಿದ್ರಾಯಿತು. ಡೈಲಿ ಇದ್ದರೆ ನೀವು ಇಲ್ಲಿ ಡೈಲಿ SIP ಅಮೌಂಟನ್ನು ಪೇ ಮಾಡಲೇಬೇಕಂದ್ರೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಡೈಲಿ ಇನ್ವೆಸ್ಟನ್ನು ಮಾಡಲೇಬೇಕಾಗುತ್ತೆ. ಪ್ರತಿದಿನ ₹100 ಅಂದರೆ ಒಂದು ತಿಂಗಳಿಗೆ ₹3,000 ಇನ್ವೆಸ್ಟನ್ನು ಮಾಡಲೇಬೇಕು ನೀವಿಲ್ಲಿ. ನಾನಿವತ್ತು ಮಂತ್ಲಿನ ಸೆಲೆಕ್ಟ್ ಮಾಡ್ಕೋತೇನೆ. ಮಂತ್ಲಿ ಸೆಲೆಕ್ಟ್ ಆದ ನಂತರಲ್ಲಿ SIP ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಇರುತ್ತೆ.
ನೀವಿಲ್ಲಿ ಯಾವುದೇ ಡೇಟನ್ನು ಕೂಡ ಚೂಸ್ ಮಾಡ್ಕೋಬೋದು. ಸೊ ನನಗೆ ಎಕ್ಸಾಂಪಲಿಗೆ 26 ಡೇಟನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರದಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಸ್ನೇಹಿತರೆ, ನೀವಿಲ್ಲಿ ಪೇಮೆಂಟನ್ನು ಮಾಡಬೇಕು. ನೀವು ಈಗಾಗಲೇ ನವಿ ಆ್ಯಪಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿರ್ತೀರ. ಸೊ ನೀವಿಲ್ಲಿ ಡೈರೆಕ್ಟಾಗಿ ಪೇಮೆಂಟನ್ನು ಮಾಡ್ಕೋಬೋದು. ನಾನಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರದಲ್ಲಿ ಸ್ಟಾರ್ಟ್ ಸೆಟಪ್ SIP ವಿತ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸ್ನೇಹಿತರೆ, ನೀವಿಲ್ಲಿ ಮೊದಲಿಗೆ ₹1 ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಆಟೋ ಪೇನ ಸೆಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವಿಲ್ಲಿ ₹1 ಅಮೌಂಟನ್ನು ಪೇ ಮಾಡಲೇಬೇಕು. ಇಲ್ಲಿ ಪೇ ಯೂಸಿಂಗ್ UPI ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಪೇಮೆಂಟ್ ಅಪ್ಲಿಕೇಶನ್ನ ಚೂಸ್ ಮಾಡ್ಕೋತೇನೆ. ನೀವು ಕೂಡ ಗೂಗಲ್ ಪೇ, ಫೋನ್ಪೇ ಯಾವುದೇ ಒಂದು ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಾನು ₹1 ಅಮೌಂಟನ್ನು ಪೇ ಮಾಡ್ತೇನೆ. ಸ್ನೇಹಿತರೆ, ಈಗ ನಾನು ₹1 ಅಮೌಂಟನ್ನು ಪೇ ಮಾಡಿ ಆಟೋ ಪೇಯನ್ನು ಕ್ರಿಯೇಟ್ ಮಾಡಿದ್ದೇನೆ. ಅಂದರೆ ಇಲ್ಲಿ ಪ್ರತಿ ತಿಂಗಳು ₹100 ಅಮೌಂಟ್ ಕಟ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ನಾನು ಸ್ಟಾಪ್ ಮಾಡೋವರೆಗೂ ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಪ್ರತಿ ತಿಂಗಳು ₹100 ಕಟ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಬ್ಯಾಂಕಿಂದ ₹100 ಕಟ್ಟಾಗುತ್ತೆ. ಪೇಮೆಂಟ್ ಈಗ ಸಕ್ಸಸ್ ಆಗಿದೆ. ಸೊ ಈಗ SIP ಕೂಡ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟ್ ₹100 ಸ್ಟೇಟಸ್ ಆಕ್ಟಿವ್ ಅಂತ ಬಂದಿದೆ. ಕ್ರಿಯೇಟ್ ಮಾಡಿದ್ದು ಇವತ್ತು 9 ಜೂನ್. ಹಾಗೆಯೇ ಇನ್ಸ್ಟಾಲ್ಮೆಂಟ್ ಅಂದರೆ ಈಗ ನಾನು SIPಲಿ ಇನ್ಸ್ಟಾಲ್ಮೆಂಟನ್ನು ಡೇಟ್ ಫಿಕ್ಸ್ ಮಾಡಿರೋದು, ಆಟೋ ಪೇ ಸೆಟ್ ಮಾಡಿರೋದು 26 ಜೂನಕ್ಕೆ ಈ ಒಂದು ಆಟೋ ಪೇನ ಸೆಟ್ ಮಾಡಿದ್ದೇನೆ. ಈಗ ಜೂನ್ 20 ಆಟೋಮೆಟಿಕ್ಕಾಗಿ ನನ್ನ ಬ್ಯಾಂಕಿಂದ ₹100 ಅಮೌಂಟ್ ಕಟ್ ಆಗುತ್ತೆ. ಆ ಒಂದು ಅಮೌಂಟ್ ಇಲ್ಲಿ ಡೈರೆಕ್ಟಾಗಿ ಬಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಆನಂತರ ನೀವು ಇಲ್ಲಿ ಮಾಡಿಫೈ ಕೂಡ ಮಾಡ್ಬೋದು. ನಿಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿಫೈ ಕೂಡ ಮಾಡ್ಕೋಬೋದು. ಇಲ್ಲಿ ಮಾಡಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ SIP ಡೀಟೇಲ್ಸ್, ಹಾಗೆಯೇ ಸ್ಕಿಪ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್, ಹಾಗೆ ಡಿಆಕ್ಟಿವೇಟ್ ಆಟೋ ಪೇ, ಹಾಗೆಯೇ ಡಿಲೀಟ್ ದಿಸ್ SIP ಅಂತ ಇರುತ್ತೆ. ನಿಮಗೆ ಬೇಡದೇ ಇದ್ದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು ಈ ಒಂದು ಮ್ಯೂಚುವಲ್ ಫಂಡ್ SIPಯನ್ನು. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮೊಂದು ಹಣವನ್ನು ಈ ನವಿ ಆ್ಯಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಇಲ್ಲಿ ನೀವು ನಿಮ್ಮೊಂದು ಹಣವನ್ನು ಉಳಿತಾಯ ಮಾಡ್ತಾನೆ ಲಾಭ ಕೂಡ ಮಾಡ್ಬೋದು. ಇಲ್ಲಿ ಪ್ರತಿ ತಿಂಗಳು ನಿಮಗೆ % ಲೆಕ್ಕದಲ್ಲಿ ಲಾಭ ಇರುತ್ತೆ. ಸೊ ನೀವು ನಿಮ್ಮೊಂದು ಹಣವನ್ನು ಉಳಿತಾಯ ಮಾಡ್ತಾ ಈ ಒಂದು ಆ್ಯಪಲ್ಲಿ ಲಾಭ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಬೇಕಿದ್ರೆ ನೀವು ಕೂಡ ಈ ಒಂದು ನವಿ ಆ್ಯಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಅದೇ ರೀತಿ ನೀವು ಗ್ರೋ ಆ್ಯಪಲ್ಲಿ, ಏಂಜಲ್ ಒನ್ ಆ್ಯಪಲ್ಲೂ ಕೂಡ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನೀವು ಕೂಡ ಆ ಒಂದು ಆ್ಯಪಲ್ಲೂ ಕೂಡ ಇನ್ವೆಸ್ಟನ್ನು ಮಾಡ್ಕೋಬೋದು. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗೆ ನಮ್ಮೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.